ಡಿಕೆ ಶಿವಕುಮಾರ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ತಾಯಿ ಗೌರಮ್ಮ ವಿಚಾರಣೆ ಆಗ್ತಾ ಇದೆ. ಇಡಿ ಅಧಿಕಾರಿಗಳಿಂದ ವಿಚಾರಣೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ತಾಯಿಯ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಯಾಕಂದ್ರೆ ಗೌರಮ್ಮ ಅವರಿಗೆ ವಯಸ್ಸಾಗಿದೆ, ಅವರು ಆಫೀಸ್ಗೆ ಬರಕ್ಕಾಗಲ್ಲ ಅಂತ, ನೀವೇ ಹೋಗಿ ವಿಚಾರಣೆಯನ್ನ ಮಾಡಿ ಅಂತ ಆದೇಶವನ್ನ ಕೊಟ್ಟಿತ್ತಲ್ಲ. ಸೊ ಹಾಗಾಗಿ ಈಗ ಜಾರಿ ನಿರ್ದೇಶನಾಲಯದ ಅಂದ್ರೆ ಇಡಿ ಅಧಿಕಾರಿಗಳು ಅಲ್ಲಿಗೆ ಹೋಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕೋಡಿಹಳ್ಳಿ ನಿವಾಸದಲ್ಲೇ ವಿಚಾರಣೆಯನ್ನ ಈಗ ಮಾಡ್ತಾ ಇದ್ದಾರೆ. ರಾಮನಗರ ಜಿಲ್ಲೆ ಕನಕಪುರದ ಕೋಡಿಹಳ್ಳಿಯ ನಿವಾಸದಲ್ಲಿ ವಿಚಾರಣೆ ಆಗ್ತಿದೆ. ಈ ವಿಚಾರಣೆಯನ್ನ ಹೈಕೋರ್ಟ್ ಆದೇಶ ಕೊಟ್ಟಿತ್ತು, ನೀವು ಅಲ್ಲಿಗೆ ಹೋಗಿ ವಿಚಾರಣೆಯನ್ನ ಮಾಡಿ. ಕೆಲವೊಂದಿಷ್ಟು ಕಾರಣಗಳಿದೆ, ಹೇಳಿ ಕೇಳಿ ಅವರಿಗೆ ವಯಸ್ಸಾಗಿದೆ, ಅವ್ರು ಪದೇ ಪದೇ ನೀವು ಕರೆದಾಗ ಆಫೀಸ್ಗೆ ಬರೋದಕ್ಕೆ ಆಗೋದಿಲ್ಲ ಅಂತ, ಅಲ್ಲಿಗೆ ಹೋಗಿ ವಿಚಾರಣೆಯನ್ನ ಮಾಡಿ ಅಂತ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಅದರಂತೆ ಕೋಡಿಹಳ್ಳಿ ನಿವಾಸದಲ್ಲೇ ಇದೀಗ ಇಡಿ ಅಧಿಕಾರಿಗಳು ಗೌರಮ್ಮ ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಅಕ್ರಮ ಹಣ ವರ್ಗಾವಣೆ ವಿಚಾರವಾಗಿ ಇವರ ಅಕೌಂಟ್ ಅಲ್ಲೂ ಕೂಡ ಸಾಕಷ್ಟು ಹಣ ಅಕ್ರಮವಾಗಿ ಟ್ರಾನ್ಸಾಕ್ಷನ್ ಆಗಿತ್ತು ಅನ್ನೋ ವಿಚಾರ ಡಿಕೆ ಶಿವಕುಮಾರ್ ಅವರನ್ನ ವಿಚಾರಣೆ ಮಾಡ್ತಾ ಇದ್ರಲ್ಲ ದೆಹಲಿಯಲ್ಲಿ ಅಧಿಕಾರಿಗಳು, ಆ ಟೈಮ್ ನಲ್ಲೇ ಗೊತ್ತಾಗಿತ್ತು. ಸೊ ಆ ವಿಚಾರವಾಗಿ ಇದೀಗ ಗೌರಮ್ಮ ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಅಧಿಕಾರಿಗಳು ಕೇಳ್ತಾರೆ. ಇನ್ನೊಂದ್ ಕಡೆ ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಲ್ಲ, ಕೋಡಿಹಳ್ಳಿ ನಿವಾಸಕ್ಕೆ ಅಧಿಕಾರಿಗಳು ಯಾವ ರೀತಿ ಎಂಟ್ರಿಯನ್ನ ಕೊಟ್ಟಿದ್ರು ಅಂತ ಸದ್ಯಕ್ಕೀಗ ವಿಚಾರಣೆ ಆಗ್ತಾ ಇದೆ. ಶಾಸಕ ರಾಮದಾಸ್ಗೆ ಲಘು ಹೃದಯಾಘಾತವಾಗಿದೆ. ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಸದ್ಯಕ್ಕೆ ಅವರಿಗೆ ಸ್ಟಂಟ್ ಅಳವಡಿಕೆ ಮಾಡಲಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಲಘು ಹೃದಯಾಘಾತ ಅವರಿಗೆ ಆಗಿರೋದು. ಸದ್ಯಕ್ಕೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಸ್ಟಂಟ್ ಅಳವಡಿಕೆ ಮಾಡಲಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಿದೆ. ಅಂದ್ರೆ ಸ್ಟೇಬಲ್ ಆಗಿದ್ದಾರೆ ರಾಮದಾಸ್ ಅವರು, ಯಾರು ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ